ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನ ಕಲಿಬೇಕು, ಯಾವ ರೀತಿಯಾಗಿ ಕಲಿಬೇಕು, ಹೇಗೆ ಕಲಿಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಕಲ್ತ್ಕೊಂಡ್ರೆ ಒಳಿತು, ಈ ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಕಲಿಯೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ರೀತಿಯಾದಂತಹ ಲಾಭ ಆಗತ್ತೆ, ಈ ಹಿಂದೆ ಏನಾಗಿತ್ತು ಅನ್ನೋದ್ರ ಕುರಿತು ನಮಗೆ ತಿಳ್ಕೊಳ್ಬೇಕಾ ಅಥವಾ ಮುಂದೆ ಏನಾಗತ್ತೆ ಅನ್ನೋದ್ರ ಕುರಿತು ತಿಳ್ಕೊಳ್ಬೇಕಾ, ಯಾವ ರೀತಿಯಾಗಿ ಈ ಒಂದು ಕ್ಲಾಸಸ್ಗಳು ಇರುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಗುರುಜಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಗುರುಜಿ, ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಈ ರೀತಿಯಾದಂತಹ ಕ್ಲಾಸ್ಗಳಲ್ಲಿ ಜಾಯಿನ್ ಆಗಬೇಕು ಅಂತಂದರೆ ನೀವು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು. ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳಿತಾಗಬೇಕು. ಎಲ್ಲೋ ಹೋಗಿ ಯಾರ ಹತ್ರನೋ ಜ್ಯೋತಿಷ್ಯಕ್ಕೆ ಮೊರೆ ಹೋಗಿ ಸಾಕಷ್ಟು ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡು ಆ ಪೂಜೆ ಈ ಪೂಜೆ ಅನ್ನೋದರ ಕುರಿತು ಮಾಹಿತಿ ತೆಗೆದುಕೊಂಡು ಮಾಡಿಸಿದ್ರು ಯಾವುದೇ ಪ್ರಯೋಜನ ಆಗದೆ ನೊಂದವರು ಕೂಡ ಸಾಕಷ್ಟು ಜನ ಇರ್ತಾರೆ. ಅಂಥವರು ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ನಿಮ್ಮ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಬಹುದು, ಏನಾಗ್ತಾ ಇದೆ ಅನ್ನೋದ್ರ ಕುರಿತು ನೀವೇ ಮಾಹಿತಿಯನ್ನ ಕೂಡ ಕಂಡು ಹಿಡಿದುಕೊಳ್ಬಹುದು ಅಂತ ಹೇಳ್ತಾ, ನೋಡಿ, ಇದೇ ಸೆಪ್ಟೆಂಬರ್ 21ರಂದು ಫ್ರೀ ಕ್ಲಾಸಸ್ ಇದೆ. ನೀವು ಕೂಡ ಕಾಲ್ ಮಾಡಿ, ಅಂದ್ರೆ ಡಿಸ್ಪ್ಲೇಯಲ್ಲಿ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ ನೋಂದಣಿಯನ್ನ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಸೆಪ್ಟೆಂಬರ್ 24ರಂದು 109ನೇ ಬ್ಯಾಚ್ ನಡೀತಾ ಇದೆ. ನೋಡಿ, 109ನೇ ಬ್ಯಾಚ್ ಅಂತಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ. 1, 2, 3, 4 ಅಥವಾ 10, 20 ಅಂತಂದ್ರೆ ಹೌದಾ ಇರಬಹುದಾ ಅಂತ ಅನ್ಕೊಳ್ಬಹುದು. ಬಟ್ 109ನೇ ಬ್ಯಾಚ್ ಅಂದ್ರೆ ಜಸ್ಟ್ ಲೆಕ್ಕ ಹಾಕಿ ಎಷ್ಟು ಜನ ಈಗಾಗಲೇ ಈ ಜ್ಯೋತಿಷ್ಯವನ್ನ ಕಲಿತಿದ್ದಾರೆ, ಇನ್ನು ಕಲಿತಾ ಇದ್ದಾರೆ. 65,000ಕ್ಕೂ ಹೆಚ್ಚು ಜನ ಜ್ಯೋತಿಷ್ಯವನ್ನ ಕಲಿತು ತಮ್ಮ ಒಳಿತನ್ನ ತಾವೇ ಕಂಡು ಹಿಡ್ಕೊಳ್ತಾ ಇದ್ದಾರೆ. ಯಾವ್ದು ಮಾಡಿದ್ರೆ ಒಳಿತು, ಹೇಗಿದ್ರೆ ಒಳಿತು ಅನ್ನೋದನ್ನ ಅವರೇ ಕಂಡು ಹಿಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕೆ ತಡ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಬೇಗ ಬೇಗ ಕರೆ ಮಾಡ್ಕೊಳ್ಳಿ, ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ, ಈಗ 109ನೇ ಕ್ಲಾಸಸ್ ಅಂತಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ. ಈಗ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾರೆ, ಕರೆ ಮಾಡ್ತಾರೆ, ಮತ್ತೆ ಜ್ಯೋತಿಷ್ಯವನ್ನ ಕಲಿತವರು ಕೂಡ ಇದ್ದಾರೆ ಅಂತ ನೀವೇ ಸಾಕಷ್ಟು ಬಾರಿ ಹೇಳಿದ್ದೀರಿ. ಇಷ್ಟೆಲ್ಲ ದೊಡ್ಡ ಚಾಲೆಂಜ್ ಹೇಗಾಯ್ತು ಅನ್ನೋದು ಕೆಲ ವೀಕ್ಷಕರಿಗೂ ಪ್ರಶ್ನೆ ಆಗತ್ತೆ. ಈಗ 10 ವರ್ಷ ಆಗಿದೆ ಇದು ಪ್ರಾರಂಭ ಮಾಡಿ. ಪ್ರತಿ ವರ್ಷ ಒಂದು ಅಷ್ಟಷ್ಟು ಬ್ಯಾಚ್ಗಳನ್ನ ನಾವು ಆಫ್ಲೈನ್ ಮಾಡ್ಕೊಂಡು ಬಂದಿದ್ವಿ. ಯಾವಾಗ ಕೊರೋನಾ ಬಂತು, ಕೊರೋನಾದ ನಂತರ ಯಾರು ಸ್ವಲ್ಪ ಡೈರೆಕ್ಟ್ ಕ್ಲಾಸ್ಗೆ ಬರೋಕ್ಕೆ ಹೆದರ್ಕೊಂಡ್ರು. ಅಂಥ ಸಮಯದಲ್ಲಿ ಆನ್ಲೈನ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಎಲ್ಲ ಕಡೆ ಪ್ರಚಲಿತ ಆಯಿತು. ಅಂಥ ಸಂದರ್ಭದಲ್ಲಿ ಝೂಮ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಝೂಮ್ ಮೀಟಿಂದ ಇವತ್ತು ಕೂಡ ಅವತ್ತು ಕೂಡ ಅಷ್ಟೇ ಆನ್ಲೈನ್ ತರಗತಿಗಳು ಇವತ್ತು ಓಡ್ತಾ ಇದೆ, ಅವತ್ತು ಓಡ್ತಾ ಇದೆ. ಆನ್ಲೈನ್ ಬಂದಾಗ ಸ್ವಲ್ಪ ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಮನೇಲೇ ಕೂತ್ಕೊಂಡು 5 ಜನ 6 ಜನ ಕಲಿತರು. ಫ್ಯಾಮಿಲಿ ಸಮೇತ ಕಲಿಯೋಕ್ಕೆ ಇವಾಗಲೂ ಕೂಡ ಭಾಳ ಒಳ್ಳೆಯ ಅವಕಾಶಗಳಿದ್ದಾವೆ. ಈ 109ನೇ ಬ್ಯಾಚು ಮುಂದಿನ ತಿಂಗಳು 24ಕ್ಕೆ ಶುರು ಆಗುತ್ತೆ. ಆದರೆ ಭಾಳಷ್ಟು ಜನಕ್ಕೆ ಒಂದು ಕುತೂಹಲ ಮತ್ತು ಭಯ ಎರಡೂ ಇರ್ತಕ್ಕಂಥದ್ದು. ಕುತೂಹಲ, ಕಲಿಯೋಣ, ಭವಿಷ್ಯ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಕಲಿಯೋಣ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಏನು ಅಂತಂದರೆ ಭಯ. ಇವೆರಡೂ ಹೋಗ್ಲಾಡ್ಸೋಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉಚಿತ ತರಗತಿಗಳನ್ನು ನಾವು 21ನೇ ತಾರೀಕು ಮಾಡಿದ್ದೀವಿ. ಇತ್ತೀಚೆಗೆ ಹೋದ ವಾರ ಮುಗಿಸಿದ್ವಿ ಒಂದು. ಮತ್ತೆ ಇನ್ಯಾರಿಗಾರು ಆಸಕ್ತಿ ಇರ್ತಕ್ಕಂಥವ್ರಿಗೆ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ನ ಅವರು ಕಾಲ್ ಮಾಡಿದ್ರೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಆ ಗ್ರೂಪಿಂದ ನಿಮಗೆ ಲಿಂಕ್ ಕಳಿಸಿ ಒಂದು ದಿನದ ಉಚಿತ ಕಾರ್ಯಾಗಾರ ಮಾಡ್ತಾ ಇದ್ದಾಗ ಅವರಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಜ್ಯೋತಿಷ್ಯ ಈ ರೀತಿ ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿದೆ, ಯಾವ್ಯಾವ ಕಾಂಬಿನೇಷನ್ ಬಂದರೆ ಹೇಗೆ, ನಮ್ಮ ಆ್ಯಪಲ್ಲಿ ಏನೇನಿರುತ್ತೆ, ಪ್ರತಿಯೊಂದು ಕೂಡ ಅವರ ಪ್ರಶ್ನೋತ್ತರವನ್ನು ನಾವಲ್ಲಿ ನೀಡ್ತೀವಿ. ಹಾಗೆ ಈ ಫೀಸ್ ಮಾತ್ರ ಈ ಸತಿ ಭಾಳ ಕಮ್ಮಿ ಇಟ್ಟಿದ್ದೀವಿ. ಈ ಸತಿನೂ 109 ಬ್ಯಾಚ್ಗೆ ಕೇವಲ 7,000 ರೂಪಾಯಿ ಇಟ್ಟಿದ್ದೀವಿ. ಕೇವಲ 7,000 ರೂಪಾಯಲ್ಲಿ ಅವರು ಜ್ಯೋತಿಷ್ಯನ ಕಲಿತು ಅವರ ವಿಚಾರಗಳೆಲ್ಲ ತಿಳ್ಕೊಂಡು
ಬರ್ತಕ್ಕಂಥ ಪರಿಹಾರಗಳನ್ನ ಮಾಡಿಕೊಂಡು ಮುಂಬರುವ ದಶಾಭುಕ್ತಿಗಳು ಹೇಗಿರುತ್ತೆ ಅಂತ ತಿಳ್ಕೊಂಡು ಅದರ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಂದು ವಿಚಾರವೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಇಷ್ಟು ನಮ್ಮ ಕಡೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಇದರಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ. ಮತ್ತು ಎಷ್ಟೋ ಜನ ಕಾಲರ್ಸ್ಗಳು ಕಾಲಲ್ಲಿ ನಿಮ್ಮನ್ನು ಅವರು ಕಲ್ತಿರೋರು ಕೂಡ ಕರೆ ಮಾಡ್ತಾರೆ, ಯಾವ ರೀತಿಯಾಗಿ ನಾವು ಕಲ್ತ್ವಿ, ಅದರಿಂದ ಏನು ಉಪಯೋಗ ಆಗ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಮತ್ತು ಯಾಕೆ ಕಲಿಬೇಕು ಅನ್ನುವಂತಹ ಪ್ರಶ್ನೆಗೆ ನೀವೇ ಹೇಳಿದ ಹಾಗೆ ಒಂದು ಫ್ರೀ ಕ್ಲಾಸಸ್ ಇರುತ್ತೆ, ಅಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಬರುತ್ತೆ, ಅವರಿಗೆ ಕಲಿಬಹುದು ಅಂತ ಹೇಳಿದ್ರಿ. ಈಗ ಇನ್ ಕೇಸ್ ಏನಾದರೂ ಈ ಕ್ಲಾಸಸ್ಸಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಏನಾದರೂ ಇದ್ದರೆ ಅವರು ನಿಮ್ಮನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದಾ, ಬಗೆಹರಿಸ್ಕೊಳ್ಬಹುದಾ, ಅಥವಾ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗದೇ ಇರುವಂತಹ ರೀತಿಯಾಗಿ ಕಲಿಸ್ಕೊಡುವಂತಹ ಕೆಲಸಗಳಾಗತ್ತಾ ಅಂತ ಹೇಳಿ? ನೀವು ಎರಡನೇದು ಹೇಳಿದ್ದು ಅಕ್ಷರ ಸಹ ನಿಜ, ಕನ್ಫ್ಯೂಷನ್ ಆಗೋದೇ ಇಲ್ಲ. ಓಕೆ, ಫಸ್ಟ್ ಪಾಯಿಂಟಲ್ಲಿ. ಎರಡನೇ ಪಾಯಿಂಟು, ಒಬ್ರೊಬ್ಬರ ಮನಸ್ಥಿತಿ, ಒಬ್ರೊಬ್ಬರ ಒಂದು ವಿಚಾರ ವೇರಿ ಆಗುತ್ತೆ. ಒಬ್ಬರು ಸಮಾಧಾನದಿಂದ ಇರ್ತಾರೆ, ಇನ್ನೊಬ್ಬರು ಸಮಾಧಾನ ಇರೋದಿಲ್ಲ, ಇನ್ನೊಬ್ಬರು ಒತ್ತಡದಿಂದ ಕಾನ್ಸಂಟ್ರೇಷನ್ ಮಾಡಲ್ಲ. ಇವೆಲ್ಲವೂ ನೋಡಿದಾಗ ಅವರವರ ಒಂದು ಬುದ್ಧಿಶಕ್ತಿಗೆ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ಆದರೆ ನಮ್ಮದ್ರಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗಿ ಒಂದು ದಡ ಸೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಎರಡನೇದು, ವಾಟ್ಸಪ್ ಗ್ರೂಪು ಹಳೆದೆಲ್ಲ ಹಾಗೇ ಇದೆ. ಸೊ ಯಾವುದೇ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಅವ್ರನ್ನ ತೆಗೆದಾಕೋದಿಲ್ಲ. ಎಲ್ಲಿವರೆಗೂ ಅವರು ಇರಬೇಕು ಅಂತ ಇಷ್ಟ ಆಗುತ್ತೋ ಅಲ್ಲಿವರೆಗೂ ಆ ಗ್ರೂಪ್ ಇರುತ್ತೆ. ಕೆಲವೊಂದು ಸತಿ ಗ್ರೂಪ್ ಡಿಸ್ಕಷನ್ ಆಗುತ್ತೆ, ಅವರವರಲ್ಲೇ ಗ್ರೂಪ್ ಡಿಸ್ಕಷನ್ ಆಗಿ ಅವರವರಲ್ಲೇ ಬಗೆಹರಿಸ್ತಾರೆ. ತುಂಬ ಟಫ್ ಆಗಿರ್ತಕ್ಕಂಥದ್ದನ್ನು ಖಂಡಿತ ನಾನು ಆನ್ಸರ್ ಮಾಡ್ತೀವಿ. ಸೊ ಆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತ ಇದ್ದೇ ಇರುತ್ತೆ, ಅದರಲ್ಲೇನು ಚಿಂತೆ ಇಲ್ಲ. ಅಂದರೆ ಕಾಲ್ಸ್ ತಗೊಳ್ಳೋಣ ಗುರುಜಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಈಗ ನೀವು ಹೇಳಿದ ಹಾಗೆ ಇಷ್ಟು ಗ್ರೂಪ್ಗಳು ಇದಾವಲ್ಲ, ಡೇವನಿಂದ ಇದ್ದಂತಹ ಗ್ರೂಪ್ಗಳು ಇವತ್ತಿಗೂ ಕೂಡ ಇದೆಯಾ ಅಂತ ಹೇಳಿ? ಈಗಲೂ ಇದೆ, ಹೌದು. ಓಕೆ, ಏನೇ ಕ್ಲಾರಿಟಿ ಬೇಕು ಅಂತಂದ್ರೆ ನೀವು ಅವರಿಗೆ ಕ್ಲಾರಿಟಿ ಕೊಡುವಂತ ಖಂಡಿತ ಇದೆ, ಅದರ 100% ಇದೆ, ಯಾವುದೇ ರೀತಿ ಅನುಮಾನವೇ ಇಲ್ಲ. ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ಒಂದು ಬರೀ ನಕ್ಷತ್ರನಾಡಿ ಒಂದೇ ಅಲ್ಲ, ನಾವು ಸಾಕಷ್ಟು ಬೇರೆ ಬೇರೆ ಕ್ಲಾಸಸ್ ಮಾಡ್ತಾ ಇರ್ತೀವಿ. ವಾಸ್ತು ಕ್ಲಾಸಸ್ಸು, ಹಸ್ತ ಸಾಮುದ್ರಿಕ, ಡಾಕ್ಟರೇಟ್ ಲೆವೆಲ್ವರೆಗೂ ತೊಗೊಂಡೋಗ್ತೀವಿ. ಸೊ ಆ ರೀತಿ ಡಾಕ್ಟರೇಟ್ ಲೆವೆಲ್ವರೆಗೂ ತೊಗೊಂಡೋಗೋದ್ರಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವರಿಗೆ ಇನ್ಫಾರ್ಮೇಷನ್ ಬೇಕು. ಇನ್ಫಾರ್ಮೇಷನ್ ಜೊತೆಗೆ ಅವರಿಗೆ ಒಂದು ರೀತಿ ಹ್ಯಾಂಡ್ ಹೋಲ್ಡಿಂಗ್ ಬೇಕು. ಸೊ ಆ ಕಾರಣದಿಂದ ಅವರು ಯಾವಾಗಲೂ ಕೂಡ ಜೊತೆಲೇ ಇರ್ತಾರೆ, ಅದ್ರ ರೀತಿ ಏನೂ ತೊಂದರೆ ಇಲ್ಲ. ಇನಿಷಿಯಲಿ ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಸ್ವಲ್ಪ ಭಯದ ವಾತಾವರಣ ಇದ್ದೇ ಇರುತ್ತೆ. ಏನಪ್ಪ ಎಷ್ಟು ಜನ ಇದ್ದಾರೆ ಹೇಗೆ ಅಂತ ಎಲ್ಲ ಬಂದೇ ಬರುತ್ತೆ, ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಹೋಗ್ತಾ 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 ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ ನಿಮ್ಮ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ನನ್ನ ಹೆಸರು ಚಂದನ್ ಅಂತ, ಪ್ರಶ್ನಾಶಾಸ್ತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಂಬರ್ ಹೇಳಿ. 1 to 249. ಒಂದು ನಂಬರ್ ಏನು ವಿಚಾರದಲ್ಲಿ? ಜಾಬ್ ಯಾವಾಗ ಆಗುತ್ತೆ ಅಂತ ಕೇಳಿದೆ. ಜಾಬ್ ಯಾವಾಗ ಆಗುತ್ತೆ ಅಂದ್ರೆ ಏನು ಕೆಲಸ ಮಾಡ್ತಾ ಇದ್ದೀರಾ? ಈಗ ಸ್ಟಡಿ ಮುಗೀತು, BCom. ಓಕೆ, ಜಾಬ್ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವಾಗ ಸಿಗ್ತದೆ ಅಂತ ಕೇಳೋಣ. ಎಷ್ಟು ಏಜ್ ನಿಮಗೆ? 21. ಯಾವಾಗ ಮುಗಿಸಿದ್ರಿ? 2 months ಆಯ್ತು. 2025 ಏಪ್ರಿಲ್ ಆದ ನಂತರ ನಿಮಗೆ ಮಂಗಳ ದಶೆ ಶುರುವಾಗಿದೆ. 2025 ಅಕ್ಟೋಬರ್ ಒಳಗಡೆ, ಆಗಸ್ಟಿಂದ 13 ಆದಮೇಲೆ ಅಕ್ಟೋಬರ್ಗೆ ಶನಿ ಕಾಂಬಿನೇಷನ್ ತೋರಿಸ್ತಾ ಇದೆ. ಈ ಶನಿ ಕಾಂಬಿನೇಷನಲ್ಲಿ ಹೇಗಿದೆ ನೋಡೋಣ. ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ 4-8 ಜಾಬ್. ಶನಿಯಲ್ಲಿ ನಿಮಗೆ ಇಲ್ಲ, ಸ್ವಲ್ಪ ಕಷ್ಟ. ಯಾಕೆಂದರೆ ಇಲ್ಲಿ ನಮಗೆ ಈ ಅಂತರ್ಭುಕ್ತಿಯಲ್ಲಿ 12 ಅಂತ ಬಂದಾಗ ನಿಮಗೆ ಎಲ್ಲೋದ್ರೂ ಕೂಡ ಸ್ವಲ್ಪ ಕಮ್ಮಿ ಸ್ಯಾಲ್ರಿಗೆ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ 4-11 ಸ್ವಲ್ಪ ಕಾಂಬಿನೇಷನ್, ಸ್ವಲ್ಪ ನಿಮಗೆ ಜಾಬ್ ಕೊಟ್ಟರು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಜಾಬ್ ಸಿಗೋದು ಕಷ್ಟ. ಇದಾದ ನಂತರ ಬುಧನೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಹೈಯರ್ ಸ್ಟಡೀಸ್ ಮಾಡ್ಬೋದಾ? ಅದೇ ಇತ್ತು, ಸ್ವಲ್ಪ ಫೈನಾನ್ಸ್ ಇಂದ ಮಾಡೋಕ್ಕಾಗಿಲ್ಲ.
ಕಾಂಬಿನೇಷನು ದಶ ಎಲ್ಲ ಸ್ವಲ್ಪ ಹೈಯರ್ ಕಾಂಬಿನೇಷನ್ ಹೈಯರ್ ಸ್ಟಡೀಸ್ ಮಾಡಿ ಅಂತ ಒಂದು ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾ ಇದೆ. MBA ಅಥವಾ MCOM ಮಾಡಿ ಅಂತ ಹೇಳ್ತಾ ಇದೆ. ಜಾಬ್ ಸಿಗೋದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸಾಧಾರಣವಾಗಿ 5,000 8,000 10,000ಕ್ಕೆ ಸಿಗುತ್ತೆ. ಸದ್ಯಕ್ಕೆ ನೀವು ಜಾಬ್ಗೆ ಹೋಗಬೇಕು ಅಂದರೆ ಬುಧನ ಒಂದು ಕಾಂಬಿನೇಷನಲ್ಲಿ 5 ಇರೋದ್ರಿಂದ ಆ ಒಂದು ಬುಧನ ಒಂದು ಸ್ವಲ್ಪ ಮಟ್ಟಿಗೆ ದಾನ ಮಾಡಬೇಕು ಅಂತಂದರೆ ಹೆಸರು ಕಾಳು ದಾನ ಮಾಡಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ನಮ್ಮ ಮಗಳು ಹುಟ್ಟಿರೋದು 2003ನೇ ಇಸ್ವಿಲಿ 12ನೇ ತಾರೀಕು ಫೆಬ್ರವರಿ 2ನೇ ತಿಂಗಳು ಬುಧವಾರ. ಸಮಯಮ್ಮ? ಬೆಳಗ್ಗೆ 8:25. ಎಲ್ಲಿ ಹುಟ್ಟಿದ್ದು? ಚನ್ನಗಿರಿ ತಾಲೂಕು ಹರವನಹಳ್ಳಿ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಉಲ್ಟಾ ಹೇಳ್ತೀರಾ. ಡೇಟ್ ಹೇಳ್ರಿ ಅಂದರೆ ಫಸ್ಟ್ ವರ್ಷ ಹೇಳ್ತೀರಾ, ಆಮೇಲೆ ಮಂತ್ ಹೇಳ್ತೀರಾ. ಎಲ್ಲ ಉಲ್ಟಾ ಹೇಳಿ ಏನು ಅರ್ಥನೇ ಆಗ್ತಾ ಇಲ್ಲ. ಏನು 12ನೇ ತಾರೀಕು ಫೆಬ್ರವರಿನಾ? 12ನೇ ತಾರೀಕು ಫೆಬ್ರವರಿ 2ನೇ ತಿಂಗಳು 2003. ಮತ್ತೆ 2ನೇ ತಿಂಗಳಿಗೆ ಹೋದ್ರಿ ಇವರು. ನಿಮ್ಗೇನೋ ಸರಿ ತಿಂಡಿ ತಿಂದಿಲ್ಲ ಅನ್ಸುತ್ತೆ ನೀವು ಬೆಳಿಗ್ಗೆ ಎದ್ದು. ಇಲ್ಲ ಸರ್. 12 ಫೆಬ್ರವರಿ 2003 8:25 ಚನ್ನಗಿರಿ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಸರ್. 22 ವರ್ಷ ನಿಮ್ಮ ಮಗಳಿಗೆ, ಕರೆಕ್ಟಾ? ಹೌದು ಸರ್. ಗುರುದಶ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಸೋಂಬೇರಿತನ ಇದೆ, ಬಟ್ ಗುರುದಶ ತುಂಬಾ ಚೆನ್ನಾಗಿದೆ. ಕ್ರಿಯೇಟಿವ್ ಲೈನಲ್ಲಿ ಚೆನ್ನಾಗಿ ಮಾಡ್ತಾರೆ. ಹೇಳಿ, ಏನು ಪ್ರಶ್ನೆ? ಅದೇ ಸರ್, ಅವಳು KS ಕೋಚಿಂಗ್ ತಗೊಂಡಿದ್ದಾಳೆ. ಓಕೆ. ಅವಳಿಗೆ ಕೆಲಸ ಆಗುತ್ತಾ ಅಂತ ಕೇಳೋಣ ಅಂತ. 10ನೇ ಮನೆ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಜಾಬ್, ಬಿಸ್ನೆಸ್, ಫೈನಾನ್ಸ್ಗೆ 10ನೇ ಮನೆ ಖಂಡಿತ ತೋರಿಸ್ತಾ ಇದೆ. KS IASಗಿನ ಸ್ವಲ್ಪ ನಾರ್ಮಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೆಯೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ 10ನೇ ಮನೆ ಮತ್ತು 11ನೇ ಮನೆ ಬಲಿಯುತವಾಗಿರ್ತಕ್ಕಂಥ ಗ್ರಹ ನಾವು ನೋಡಿದಾಗ 11 ಮತ್ತು 5 ಕಾಂಬಿನೇಷನ್ ಬಂದು ಬುಧನಲ್ಲಿರೋದ್ರಿಂದ ಒಂದು ಎಮರಾಲ್ಡ್ ಅಂತ ಬರುತ್ತೆ, ಅದನ್ನು ಹಾಕಿಸಿ. ಅದ್ರ ಜೊತೆಗೆ 6 ಮುಖದ ರುದ್ರಾಕ್ಷಿ ಹಾಕಿ. ಗುರುದಶ ತುಂಬ ಲಾಭದಾಯಕವಾಗಿದೆ. ಸಕ್ಸಸ್ ಕಾಂಬಿನೇಷನ್ನು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. 1.5 ವರ್ಷದೊಳಗಡೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸ್ಕೊಡಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. 1 to 240 ಒಂದು ನಂಬರ್ ಹೇಳಿ. 5. ಯಾವ ವಿಚಾರದಲ್ಲಿ ನೋಡಬೇಕು? ಈ ನಡುವೆ ಸ್ವಲ್ಪ ಇದು ಕಿರಿಕಿರಿ ಜಾಸ್ತಿ ಗುರುಜಿ. ಏನಂದ್ರೆ ಸ್ವಲ್ಪ ವಿವಾಹದಲ್ಲ? ವಿವಾಹ ಜೀವನದಲ್ಲ? ಆಪೋಸಿಟ್ ಜಾಸ್ತಿ ನನಗ್ ಮಾತಾಡೋದು. ಒಂದ್ಸರಿ ಮನ್ಸು ನೋವಾಗುತ್ತೆ. ನೋಡೋಣ 7ನೇ ಮನೆ ಏನು ಹೇಳುತ್ತೆ ಅಂತ ನೋಡೋಣ. 7ನೇ ಮನೆ ಶನಿ 12 ಬಂದಿದೆ. ಎಂಡಲ್ಲಿ 7 ನೋಡಿ. ಗಲಾಟೆ ಇರುತ್ತೆ, ಬಿಟ್ಟೋಗೋದು ಸ್ವಲ್ಪ ಡೌಟ್ಫುಲ್ ಆಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ನಮಗೆ ನಾವು ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ಕಾಂಬಿನೇಷನಲ್ಲಿ ಒಂದು ನಿಮಿಷ, ಮ್ಯಾರೇಜ್ ಅಂತ ಹಾಕಿದಾಗ ಇಲ್ಲಿ ಕಾಂಬಿನೇಷನ್ ನಮಗೆ 12 7 ಆ್ಯಕ್ಚುಲಿ ಉತ್ತಮವಾಗಿರ್ತಕ್ಕಂಥದ್ದು. ಈ 7ಅಲ್ಲಿ ಗಲಾಟೆ ಆದರೂ ಬಿಟ್ಟೋಗೋದಿಲ್ಲ, ಸಪ್ರೇಷನ್ ಆದರೂ ಬಿಟ್ಟೋಗೋದಿಲ್ಲ, ಡಿವೋರ್ಸ್ ಅನ್ನೋ ಕಾಂಬಿನೇಷನ್ ಇಲ್ಲಿ ಇಲ್ಲ. ಶನಿಗೆ 12ನೇ ಮನೆ ಇರೋದ್ರಿಂದ ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ದಾನ ಮಾಡಿ. ಹಾಗೆ ಶನಿವಾರ ಬಡವರಿಗೆ ಹಾಸ್ಪಿಟ್ಲಲ್ಲಿ ಏನಾದರೂ ಹಣ್ಣನ್ನು ತೊಗೊಂಡೋಗಿ ಕೊಡಿ. ನಿಮ್ಮಿಬ್ಬರಲ್ಲಿರ್ತಕ್ಕಂಥ ವೈಮನಸ್ಸೆ ಕಮ್ಮಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆನಾ ಮೇಡಮ್? ನಿಮ್ಮ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ. ಇಲ್ಲ ಮೇಡಮ್, ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ನಮಸ್ತೆ. ಪ್ರಶ್ನಾಶಾಸ್ತ್ರ ನಂಬರ್ 6. ಯಾವ ವಿಚಾರ? ಸರ್, ರೀಸೆಂಟಾಗಿ ನಂಗೊಂದು ಎಜುಟೆಕ್ ಫೀಲ್ಡ್ ಅಲ್ಲಿ ಟೀಚಿಂಗ್ ಪ್ರೊಫೆಷನ್ಗೆ ಜಾಬ್ ಆಗಿದೆ. ಅದು ಯಾವ ರೀತಿ ಇರುತ್ತೆ ಅಂತ ಗುರುಗಳೇ? ಓಕೆ, 10ನೇ ಕಸ್ಪ್ ನೋಡೋಣ ಹೇಗಿದೆ ಅಂತ. 10ನೇ ಕಸ್ಪಲ್ಲಿ ಜಾಬ್ ಹಾಕಿದ್ದೀನಿ. ಟೀಚಿಂಗ್ ಅಂತ ಅದೇ ಹೇಳಿದೆ. ಇಲ್ಲಿ ನಿಮಗೆ ಟೀಚಿಂಗ್ ಫೀಲ್ಡು, ಎಜುಕೇಷನ್ ಸೆಕ್ಟ್ರು
ಸಕ್ಸಸ್ ಗ್ಯಾರಂಟಿ ತುಂಬ ಚೆನ್ನಾಗಿದೆ. ಪ್ರೊಫೆಷನ್ ಯಾವ್ದು ತೋರಿಸ್ತಾ ಇದೆ ಅಂದರೆ ಟೀಚಿಂಗು, ಎಜುಕೇಷನ್ ಸೆಕ್ಟರ್ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಅರ್ಥ ಆಯ್ತಾ? ಒಳ್ಳೆಯದಾಗಲಿ. ಓಕೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಹ್ಞೂನ್ರಿ, 35/2012 ರೀ. 35/2012. ಸಮಯ? ಹ್ಞೂನ್ರಿ, ಸಮಯ ಬೆಳಿಗ್ಗೆ 11ಕ್ಕೆ ರೀ. ಬೆಳಗ್ಗೆ 11 ಗಂಟೆ. ಹ್ಞೂನ್ರಿ. ಎಲ್ಲಿ ಹುಟ್ಟಿದ್ದು? ಹುಟ್ಟಿದ್ದು ಗದಗ ರೀ. ಗದಗ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹ್ಞೂ. ನಮಸ್ಕಾರ. ನಮಸ್ಕಾರ ಗುರುಜಿ ರೀ. ಸೊ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ. ಈಗ ಸದ್ಯಕ್ಕೆ 7ನೇ ಕ್ಲಾಸಾ 8ನೇ ಕ್ಲಾಸಾ? 8 ರೀ, ವರ್ಷ ರೀ. 8. ಚೆನ್ನಾಗಿ ಓದ್ತಾರೆ, ಏನು ಟೆನ್ಷನ್ ಏನು ಪಡೋವಂಥ ಅವಶ್ಯಕತೆ ಇಲ್ಲ. ಹ್ಞೂನ್ರಿ. ಸಬ್ಲಾಡಲ್ಲಿ 4 ಇರೋದ್ರಿಂದ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ. ಮಂಗಳ 32 ಅಂದರೆ 2032 ಇರೋದ್ರಿಂದ ಅದ್ಭುತವಾಗಿ ಓದ್ತಾರೆ. ಎಜುಕೇಷನಲ್ಲಿ ಯಾವುದೇ ರೀತಿ ಗೊಂದಲ ಮಂಗಳ ದಶದಲ್ಲಿ ಆಗೋದಿಲ್ಲ. ಯಾಕಂದರೆ ಎಜುಕೇಷನಲ್ಲಿ ಉತ್ತಮವಾಗಿದೆ, ಏನು ಟೆನ್ಷನ್ ಏನಿಲ್ಲ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಚೆನ್ನಾಗಾಗತ್ತೆ, ಏನು ತೊಂದರೆ ಇಲ್ಲ. 11-4 ಬಂದಿರತಕ್ಕಂಥ ಶುಕ್ರ 6 ಮುಖದ ರುದ್ರಾಕ್ಷಿ ಹಾಕಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇದೇ ಸೆಪ್ಟೆಂಬರ್ 24ರಂದು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಈ ಕ್ಲಾಸಸ್ಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದರ ಕುರಿತು ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹಲೋ. ಹಲೋ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಸಣ್ಣ ಮಗನ ಬಗ್ಗೆ ಮೇಡಮ್. ಸರಿ, ನಿಮ್ಮ ಮಗನ ಹೆಸರು, ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಅವನ ಹೆಸರು ಅಮರ್ನಾಥ್ ಮೇಡಮ್. ಸರಿ, ಹುಟ್ಟಿದ ದಿನಾಂಕ ತಿಳಿಸಿ. ವಾರ ಸೋಮವಾರ ಬೆಳಗ್ಗೆ 5 ಗಂಟೆಗೆ. ಡೇಟ್ ಹೇಳಮ್ಮ. ಡೇಟ್ ಹೇಳಿ. ಡೇಟ್ ಹೇಳಮ್ಮ. ಡೇಟ್ 2/8/2004 ಮೇಡಮ್. 2/8/2004. ಎಲ್ಲಿ ಹುಟ್ಟಿದ್ದು? ಗದಗ ಮೇಡಮ್. ಇಲ್ಲ, ಸಿರಟ್ಟಿ ಮೇಡಮ್. ಟೈಮ್ ಹೇಳಿ. ಟೈಮ್ ಬೆಳಗ್ಗೆ 5 ಗಂಟೆಗೆ ಮೇಡಮ್. 5 ಗಂಟೆಗೆ ಸರ್ ಗುರುಜಿ. ಕರೆಕ್ಟಾಗಿ 5 ಗಂಟೆನಾ? ಹಾ, ಕರೆಕ್ಟ್ 5 ಗಂಟೆಗೆ. ನಿಮಿಷ ಏನು ಕೊಟ್ಟಿಲ್ವ ಅವರು ಡಾಕ್ಟ್ರು? ಏನು ಇಲ್ಲ ಸರ್. ನೀವು ಚೆಕ್ ಮಾಡ್ಕೊಂಡ್ರಾ? ಹಾ ಸರ್, ಅವನ ಜಾತಕನೇ ನನ್ನ ಕೈಲಿದೆ ಸರ್. ನಾವು ಜಾತಕ ನಿಮ್ಮ ಕೈಯಲ್ಲಿ ಇರೋದು ಬೇಡ, ಟೈಮ್ ಇದ್ರೆ ಸಾಕು. ಕರೆಕ್ಟಾಗಿ ಅಲ್ಲಿ ಯಾರು ಇದ್ರೆ 5:5 4:52 ಆತರ ಏನಿಲ್ಲ. ಏನು ಇಲ್ಲ ಸರ್, ಏನು ಇಲ್ಲ ಸರ್.
ಕರೆಕ್ಟಾಗಿ 5 ಗಂಟೆ 1 ನಿಮಿಷ ಆಚೆ ಈಚೆ ಇಲ್ಲ. 5 ಗಂಟೆ ಸರ್. ಸಾಧಾರಣವಾಗಿ ಸರಿಯಾಗಿ ಬರಲ್ಲ ಆ ಥರ ಎಲ್ಲ ಬಂದಾಗ 5 ಗಂಟೆ ಕರೆಕ್ಟಾಗಿ ತಪ್ಪಿರುತ್ತೆ. ಅದು ಅವರು ಡಾಕ್ಟರ್ ಏನ್ ಕೊಟ್ಟಿದ್ದಾರೆ ಅದೇ ಬರ್ತಿದೆ. ಈಗ ಬಂದ್ರು ನೋಡಿ, ಬಾಯಿ ತೆಗೆದ್ರು. ನಿಮ್ಮವ್ರು ಯಾರು ಇರ್ಲಿಲ್ಲ ಬಿಡಿಯಲ್ಲಿ. ಹುಟ್ಟಿದ ಊರು ಹೇಳಿ. ಸಿರಟ್ಟಿ ಸರ್. ಶಿರ್ಸಿ. ಸಿರ್ಸಿ ಹತ್ರ ಬರುತ್ತಾ? ಇಲ್ಲ ಸರ್, ಗದಗ್ ಸರ್. ಗದಗ್ ಕಡೆ ಸಿರಟ್ಟಿ. ಗದಗಿಂದ ಎಷ್ಟು ದೂರ? ಗದಗ್ಲಿಂದ 25 ಕಿಲೋ 30 ಕಿಲೋಮೀಟರ್ ಸರ್. ಹಾಕ್ಬಿಡಿ, 25 ಕಿಲೋಮೀಟರ್ ತೊಂದರೆ ಇಲ್ಲ. ಶಿರಹಟ್ಟಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾ ಸರಿ. 29 ಡಿಗ್ರಿಲಿ ಇದೆ. ಇದೇ ಪ್ರಾಬ್ಲಮ್ ನಮಗೆ. 2 ನಿಮಿಷ ಆದ್ರೆ ಲಗ್ನ ಚೇಂಜ್. 2 ನಿಮಿಷಕ್ಕೆ ಲಗ್ನ ಚೇಂಜ್. ಇದು ಹೇಳೋದು ಕಷ್ಟ ನಮಗೆ. ಅದಕ್ಕೆ ನಾವು ಟೈಮು ಎಲ್ಲ ಈಗ, ಯಾಕೆಂದರೆ ಇಲ್ಲಿ ಲಗ್ನ ಅಂತ ನಾವು ಬಂದಾಗ 29 ಡಿಗ್ರಿ ಬಂದ್ಬಿಟ್ಟಿದೆ. ಯಾವುದೇ ರಾಶಿ ಆದರೆ 30 ಡಿಗ್ರಿ, ನಾಟ್ ಈವನ್ 2 ಮಿನಿಟ್ಸು. 29 ಡಿಗ್ರಿ 28 ಸೆಕೆಂಡ್ಸ್ ಅಂದರೆ 2 ಮಿನಿಟ್ಸ್ಗೆ ಲಗ್ನ ಚೇಂಜ್ ಆಗ್ಬಿಡುತ್ತೆ. ಜಸ್ಟ್ ಇದು ಇವಾಗ ಈ ಲಗ್ನ ಇದೆ ಅಲ್ವಾ, ಈಗ ಇದು ಈ ಲಗ್ನ ಇದೆ ಅಲ್ವಾ, ಜಸ್ಟ್ ಇಲ್ಲಿ ನಾವು ಒಂದು 5:29:55 ಓಕೆ. ಇದರ ಪ್ರಕಾರ ಮಂಗಳ ದಶನೇ ನಡೀತಾ ಇರುತ್ತೆ. ಆದರೆ ಮಂಗಳ ದಶದಲ್ಲಿ ಗುರು ದಶದಲ್ಲಿ 12 ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು 2 ನಿಮಿಷ ಚೇಂಜ್ ಆಯಿತು ಅಂತಂದರೆ ಅಲ್ಲಿ ಹಿಂದೆ ಮುಂದೆ ಆಗುತ್ತೆ. 2ನೇ ಮನೆ 3ನೇ ಮನೆ ಆಗುತ್ತೆ, 3ನೇ ಮನೆ 2ನೇ ಮನೆ ಆಗುತ್ತೆ. ಟೈಮ್ ಭಾಳ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು, 3 ನಿಮಿಷ ಹಿಂದೆ ಮುಂದೆ ಮಾಡೋದು. ಆದರೂ ಕೂಡ ಗುರು 12ನೇ ಮನೆ ಇಲ್ಲಿರೋದ್ರಿಂದ ನಾನಿಲ್ಲಿ ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ಶುಕ್ರನ ನಕ್ಷತ್ರ 12 ಇರೋದ್ರಿಂದ ಎಜುಕೇಶನ್ ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನ್ನು ಸರ್ ಅವ್ನಿಗೆ ಎಜುಕೇಶನ್ ಏನಿಲ್ಲ ಸರ್, ಅವ್ನು ಬರೀ ಇದು ಬಿಸಿನೆಸ್ ಮಾಡ್ಬೇಕು ಅನ್ನೋದು ಒಂದೇ ತಲೆಯೊಳಗಿರೋದು ಸರ್. ಅದು ಹತ್ತೋ ಇಲ್ಲೋ ಅನ್ನೋದು ಅಷ್ಟೇ ನಮ್ಗೆ ಬೇಕಾಗಿರೋದು ಸರ್. ಅದನ್ನೇ ಹೇಳ್ತಾ ಇದ್ದೀನಿ. ಎಜುಕೇಶನ್ ಮಾಡೋದು ಸ್ವಲ್ಪ ಕಷ್ಟವೇ ಆಗಿರೋದ್ರಿಂದ, ಶುಕ್ರನ ಅಂಶದಲ್ಲಿರೋದ್ರಿಂದ ಮೊಸರನ್ನ ನಿವಾಳಿಸ್ಬಿಟ್ಟು ದಾನ ಮಾಡಿ. ಹಾಗೆ ಕೊರಳಿಗೆ 5 ಮುಖದ ರುದ್ರಾಕ್ಷಿ ಹಾಕಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳಿದ್ರೆ ಸ್ವಲ್ಪ ಓದೋ ಕಡೆ ಗಮನ ಕೊಡುತ್ತೆ. ಒಳ್ಳೆದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಸಾಮಾನ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿ ಏನು ಈಗೆಲ್ಲ ನೋಂದಾಯಿಸ್ಕೊಳ್ತಾ ಇದ್ದೀರೋ, ಬೇಗ ನೋಂದಾಯಿಸ್ಕೊಳ್ಳಿ. ಸೆಪ್ಟೆಂಬರ್ 24ರಂದು ಕ್ಲಾಸಸ್ ಇದೆ, 109ನೇ ಕ್ಲಾಸ್. ಗುರುಜಿ, 109ನೇ ಕ್ಲಾಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೂ ಕೂಡ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ನಂಬರ್ ಪ್ಲೇಟ್ ಡಿಸ್ಪ್ಲೇ ಆಗ್ತಾ ಇತ್ತು. ಆ ನಂಬರ್ ಪ್ಲೇಟ್ನಲ್ಲಿ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮತ್ತು ಈಗಾಗಲೇ ಕಲ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಗುರೂಜಿಗಳ ಮುಖಾಂತರ ಬೇಸಿಕ್ಕು ಮತ್ತು ಹೈಯರ್ ಕ್ಲಾಸ್ ಎರಡನ್ನೂ ಮುಗಿಸ್ಕೊಂಡೆ. ಆ ಗುರುಗಳು ಕೊಡ್ತಾ ಇರೋ ಎಲ್ಲ ರೀತಿಯ ವಿವಿಧ ರೀತಿಯ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ವಾಸ್ತು ಕ್ಲಾಸಸ್ ಆಗಿರ್ಬೋದು, ಎಲ್ಲ ಅಟೆಂಡ್ ಮಾಡಿದ್ದೀನಿ. ಇವತ್ತು ವಾಸ್ತು ತರಗತಿಯ ಒಂದು ಕಲ್ತಿರೋ ವಿದ್ಯಾರ್ಥಿಗಳ ಒಂದು ಭೇಟಿಯಾಗುವಂಥ ಕ್ಷಣ ಇದು. ಕ್ಲಬ್ ಕಬಾನದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ. ಈ ವಾಸ್ತು ತರಗತಿ ಯಾವ ರೀತಿ ಉಪಯೋಗ ಆಗ್ತಿದೆ ಅಂದರೆ, ನಾವು ಮನೆಯಲ್ಲಿ ಎಲ್ಲ ಮನೆಯವರೆಲ್ಲ ಸೇರುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತೊಗೊಂಡು ಬರಬೇಕು, ಅಭಿವೃದ್ಧಿ ಹೇಗಿರಬೇಕು, ನಾವು ಕಟ್ಟಿರುವಂಥ ಮನೆಯಲ್ಲಿ ಯಾವುದೇ ರೀತಿಯ ಏರುಪೇರುಗಳಿದ್ರೆ ಅಥವಾ ಯಾವುದೇ ನೆಗೆಟಿವ್ ಇದ್ದರೆ ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡಿಕೊಂಡು ನಮ್ಮ ಒಂದು ವಾತಾವರಣವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಸೇರಿಸ್ಕೊಂಡು ಅಭಿವೃದ್ಧಿ ಮಾಡಿಕೊಂಡು ಒಂದು ಒಳ್ಳೆಯ ವಾತಾವರಣ ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ಈ ವಾಸ್ತು ತರಗತಿ ಮುಖಾಂತರ ಇಲ್ಲಿ ಕಲಿತಾ ಇದ್ದೀವಿ. ಇದನ್ನು ನಮ್ಮ ಬದಲಾವಣೆಗಳು ತಗೊಂಡು ನಮ್ಮ ಮನೆಗಳಲ್ಲಿ